ಸ್ನೇಹಿತರೆ ನಮಸ್ಕಾರ. ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ, ಪ್ಯೂರ್ ನಾಟಿ ಕೋಳಿ ಇದಾವೆ, ಅಂದರೆ ಜವಾರಿ ನಾಟಿ ಕೋಳಿ ಇದಾವೆ. ಜವಾರಿ ನಾಟಿ ಕೋಳಿ ಅಂತಂದ ತಕ್ಷಣ ತುಂಬ ಜನ ಹೇಳ್ತಾರೆ, ಸರ್ ನಾವು ಯಾವುದೇ ಕೋಳಿಗಳು ತಗೋಬೇಕಾಯ್ತು ಅಂದರೆ ತುಂಬ ಜನ ಕ್ರಾಸಿಂಗ್ ಕೊಡ್ತಾರೆ ನಮಗೆ ಅಂತ ಹೇಳ್ತಿರ್ತಾರೆ. ಪ್ಯೂರ್ ನಾಟಿ ಕೋಳಿ ಬಗ್ಗೆಯಲ್ಲಿ ತಿಳಿಸ್ಕೊಡಿ ನಮಗೆ ಸರ್, ಪ್ಯೂರ್ ಇರಬೇಕಂತ ಹೇಳ್ತಿದ್ದಾರೆ. ಸೊ ಖಂಡಿತ ನಿಮ್ದೇನು ಫೀಡ್ಬ್ಯಾಕ್ ಇದೆ ಅದೇ ನನಗೆ ಇಂಪಾರ್ಟೆಂಟು. ಪ್ಯೂರ್ ನಾಟಿ ಕೋಳಿ ಇದಾವೆ, ಕಾಣ್ತಿದೆ, ನೋಡ್ತಾ ಇದ್ದೀರಿ ನೀವು. ಅಂದರೆ ಕ್ರಾಸಿಂಗಲ್ಲಿ ಏನಿಲ್ಲ, ಇಲ್ಲಿ ನೋಡಿ ಹುಂಜಗಳು ನೋಡಿ ಕಾಣ್ತಾ ಇದ್ದಾವೆ. ಸೊ ಎಲ್ಲನೂ ಪ್ಯೂರ್ ಇದಾವೆ, ಅಂದರೆ ಪ್ಯೂರ್ ನಾಟಿ ಕೋಳಿ ಹುಂಜ. ಸೊ ಪಂಜೆ ಆಡೋ ಹುಂಜ ಅಂತಲ್ಲ, ಪಂಜೆ ಆಡ್ತಾರಲ್ಲ, ಸೊ ಆ ಥರ ಪೂರ ಇದಾವೆ ಅವರು. ನಿಮಗೇನಾದರೂ ಬೇಕಾಗಿತ್ತು, ಬೈ ಮಾಡಬೇಕಾಗಿತ್ತು ಅಂತಂದರೆ ಸಾಕಾಣಿಕೆಗೆ ತೊಗೋಬೋದು ಅದನ್ನು. ಸೊ ಮತ್ತೊಂದು ಏನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ನಾಟಿ ಕೋಳಿ ಅಂದರೆ ಕುರಿ ಮೇಕೆ ಸಾಕಾಣಿಕೆಗಿಂತ ನಾಟಿ ಕೋಳಿ ಸಾಕಾಣಿಕೆ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಇಲ್ಲಿ ನಾಟಿ ಕೋಳಿ ಅಂದರೆ ಗಿರಿರಾಜ ಆಗಲಿ, ಬಾಯ್ಲರ್ ಆಗಲಿ, ಸೊ ಔಟ್ರಿಗಿಂತ ನಾಟಿ ಕೋಳಿ ಒಂದು ಉತ್ತಮವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಏನಾಗ್ತದೆ ಅಂತಂದರೆ, ಗಿರಿರಾಜು ಬಾಯ್ಲರ್ ನೀವು ಮಾಡಿದ್ರಿ ಅಂತಂದರೆ ಸಿಮ್ಟಮ್ಸ್ ಜಾಸ್ತಿ, ರೋಗ ಬಾಧೆ ಜಾಸ್ತಿ ಅವು. ಬಟ್ ನಾಟಿ ಕೋಳಿಯಲ್ಲಿ ಆ ಥರ ಏನಿಲ್ಲ. ಸೊ ರೋಗ ಬಾಧೆ ತುಂಬ ಒಂದು ಕಡಿಮೆ ಅದರಲ್ಲಿ, ಅಂದರೆ ರೋಗ ಬರೋದಾಗಲಿ, ಬೇಗ ಸಾಯೋದಾಗಲಿ ಆ ಥರ ಮಾಡಲ್ಲ. ಆಮೇಲೆ ನಾಟಿ ಕೋಳಿ ಅಂತಂದರೆ ತುಂಬ ಒಂದು ಆ್ಯಕ್ಟಿವ್ ಇರ್ತವೆ ಯಾವಾಗಲೂ, ಅಂದರೆ ಬೇರೆ ಥರ ಬಾಯ್ಲರ್ ಥರ ಇದು ಮಾಡೋದು ಆ ಥರ ಇಲ್ಲ. ಸೊ ಗಿರಿರಾಜ ಅಂತಂದ್ರೆ ಏನಾಗುತ್ತೆ ಅಂದರೆ ವೇಟಿಗೇನು ಜಾಸ್ತಿ ಬರುತ್ತೆ, ಮಾಂಸ ರುಚಿ ಇರೋಲ್ಲ. ಸೊ ಆ ಥರ ಒಂದು ಇದಿರುತ್ತೆ. ಬಟ್ ನಾಟಿ ಕೋಳಿಯಲ್ಲಿ ಆ ಥರ ಏನು ಇರೋಲ್ಲ. ಸೊ ಚೆನ್ನಾಗಿರುತ್ತೆ, ಮಾಂಸನ ಚೆನ್ನಾಗಿರುತ್ತೆ, ಆಮೇಲೆ ಆ್ಯಕ್ಟಿವ್ ಇರ್ತಾವೆ, ರೋಗ ಬಾಧೆ ಕಡಿಮೆ ಅದರಲ್ಲಿ. ಸೊ ಇದನ್ನು ಒಂದು ರೆಕಮೆಂಡ್ ಮಾಡ್ತೀನಿ ನಿಮಗೆ. ತುಂಬ ಜನ ಹೇಳ್ತಾರೆ, ಸರ್ ನಮಗೆ ಕುರಿ ಸಾಕಾಣಿಕೆ ಮಾಡಿದ್ದೀವಿ, ಮೇಕೆ ಸಾಕಾಣಿಕೆ. ಸೊ ಅದ್ರ ಜೊತೆನೂ ಈ ಥರ ಹೊರಗಡೆ ಬಿಟ್ಟು ನೋಡಿ ಕಾಣ್ತಾ ಇದೆ, ಅಂದರೆ ಸುತ್ತ ಜಾಲಿ ಹಾಕಿದ್ದಾರೆ ಇಲ್ಲಿ. ಆ ಜಾಲಿ ಒಳಗಡೆ ಬಿಟ್ಟೆ ಮೇಯಿಸ್ತಾ ಇದ್ದಾರೆ ಮರಿಗಳ್ನ, ಅಂದರೆ ಕೋಳಿಗಳ್ನ. ಒಳ್ಳೆ ಲಾಭ ಅಂತ ಹೇಳ್ತಿದ್ದಾರೆ ಅವರು. ಯಾಕಂತಂದರೆ, ಯಾಕೆ ನಿಮ್ಗೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನು ಟಗರು ಅಥವಾ ಮೇಕೆ ಸಾಕಾಣಿಕೆ ಮಾಡಿದ್ರೆ ಅಂದರೆ ಒಂದು ಆದಾಯ ಬರಬೇಕಂತಂದರೆ 4 ತಿಂಗಳು ಬೇಕು, 5 ತಿಂಗಳು ಬೇಕು, ಅದನ್ನು ಆ ಥರ ಇರುತ್ತೆ. 5 ತಿಂಗಳು ಆದಮೇಲೆ ಮಾರಾಟ ಮಾಡ್ಬೇಕು ನೀವು ಅದ್ರದ್ದು. ಬಟ್ ಕೋಳಿ ಆ ಥರ ಅಲ್ಲ. ನೀವು ಚೆನ್ನಾಗಿರೋ ಕೋಳಿಗಳು ತಂದಿದ್ರಿ ಅಂತಂದರೆ ಒಂದು ಸರಿ ನಿಮಗೆ ವೇಟ್ ಒಂದು 2-3 ತಿಂಗಳಲ್ಲಿ, 4 ತಿಂಗಳಲ್ಲಿ ಬಂದ್ರೂ ಒಂದು ದಿನ ಒಂದು ಮಾರಿದ್ರೂ 1 kgಗೆ 400, 450, 350, 400 ರೂಪಾಯಿ ಮೇಲಿನ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂತಂದರೆ ಜವಾರಿ ಕೋಳಿಗೆ ಚೆನ್ನಾಗಿದೆ ಬೇಡಿಕೆ ಅದರದ್ದು. ಲೈವ್ ವೇಟ್ ಕೊಟ್ಟರು 400 ರೂಪಾಯಿ ತೊಗೊಳ್ತಾರೆ ಅದ್ರದ್ದು. ಸೊ ನೀವು ಅಲ್ಲಿ ಏನಾಗುತ್ತೆ ಅಂತಂದರೆ, ಡೈಲಿ ನೀವು 400 ರೂಪಾಯಿ ಇನ್ಕಮ್ ಅಂತಂದರೆ ತಿಂಗಳ 10,000 ರೂಪಾಯಿ ಆಯ್ತು ನಿಮಗೆ ಆದಾಯ ಅಂತ ಅನ್ಕೊತೀನಿ ನಾನು. ಯಾಕಂತಂದರೆ ಡೈಲಿ ಒಂದೊಂದು ಮಾರಿದ್ರು ನಿಮ್ಗೇನು ಟೆನ್ಷನ್ ಇಲ್ಲ. ಅಂದರೆ ಡೈಲಿ ಐನ ಇದ್ದಂಗೆ ಮನೆಯಲ್ಲಿ, ನಮ್ಮನ್ನು ಹಳ್ಳಿ ಭಾಷೆಯಲ್ಲಿ ಅಂತಾರೆ ಐನ ಇದ್ದಂಗೆ ಅಂತಂತಾರಲ್ಲ, ಅಂದರೆ ಒಂದು ಹಸು ಇತ್ತು ಅಂದರೆ ಹೆಂಗೆ ಹಾಲು ಕೊಡುತ್ತೆ ಡೈಲಿ, ಅದೇ ಥರ. ಸೊ ಈ ಥರ ಕೋಳಿಗಳು ಇದ್ರೆ ಏನಾಗುತ್ತೆ ಅಂದರೆ ಬೇಡಿಕೆ ಜಾಸ್ತಿ ಇರುತ್ತೆ. ಸೊ ಡೈಲಿ ಒಂದೊಂದು ಮಾರಿದ್ರೆ ತಿಂಗಳು ನಿಮ್ಗೆ 8,000 ರೂಪಾಯಿ ಆದಾಯ. ಅದ್ರ ಜೊತೆನೂ ಏನಂತಂದರೆ ಒಂದು ಶಿಫ್ಟ್ ಫಾರ್ಮಿಂಗ್ ಆಗಲಿ, ಗೋಟ್ ಫಾರ್ಮಿಂಗ್ ಆಗಲಿ, ಸೊ ಅದ್ರ ಜೊತೆ ಒಂದು 8-10 ಕುರಿಗಳು ಸಾಕೊಂಡು ಮಾಡ್ಕೊಂಡ್ರೆ ಒಂದು ಉತ್ತಮ ಒಂದು ಆದಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಾವು ಒಂದ್ರ ಮೇಲೆ ಅವಲಂಬನೆ ಆಗಿದ್ದರೆ ಏನಾಗ್ತದೆ ಅಂತಂದರೆ, ಅದ್ರ ಮೇಲೆ ಆದಾಯ ತಗೋಬೇಕಾಗಿತ್ತು ಅಂದರೆ ತುಂಬ ಟೈಮ್ ಹಿಡಿತದೆ ಮೇಕೆ ಸಾಕಾಣಿಕೆಯಲ್ಲಿ. ಸೊ ಈ ಥರ ಒಂದು ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಉತ್ತಮ ಒಂದು ಆದಾಯ. ಅಂದರೆ ಪ್ರತಿದಿನ ನೀವು 1-2 ಕೋಳಿವರೆ ಒಂದು ಮಾರಿದ್ರೂ 400 ರೂಪಾಯಿ ಇಟ್ಕೊಂಡ್ರು, 2 ಮಾರಿದ್ರು 800 ರೂಪಾಯಿ. ಸೊ ಈ ಥರ ಸೊ ಒಂದು ಒಳ್ಳೆ ಆದಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇವಕ್ಕೇನಿಲ್ಲ ಜಾಸ್ತಿ, ನೀವೇನಿಲ್ಲ ಒಂದು ಫೀಡ್ ಅಂತಂದರೆ ಹೊರಗಿಂದ ನೀವು ಹೆಂಗೆ ಹಾಕ್ತಾರೆ, ಮೆಕ್ಕೆಜೋಳದ ಒಂದು ಪುಡಿ ಇರುತ್ತಲ್ಲ ಆ ಥರ, ಆಮೇಲೆ ಸೋಯಾ ಆಗಲಿ, 10 ಆಗಲಿ, ಸೊ ಈ ಥರ ತಂದ್ಕೊಂಡು ಹಾಕಿ ನಡೆಯುತ್ತೆ. ನಮ್ಮ ಹಳ್ಳಿ ಕಡೆ ಏನಂತಂದರೆ ಈರುಳ್ಳಿ ಕಟ್ ಮಾಡಿ ಹಾಕ್ತಾರೆ, ಆಮೇಲೆ ಸಜ್ಜೆ ಹಾಕ್ತಾರೆ, ನವಣೆ ಹಾಕ್ತಾರೆ, ಜೋಳ ಹಾಕ್ತಾರೆ, ಅಕ್ಕಿ ಹಾಕ್ತಾರೆ. ಸೊ ಈ ಥರ ನಮ್ಮೊಂದು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಥರ ಹಾಕ್ತಾರೆ. ಸೊ ಸಿಟಿಯಲ್ಲಿ ಏನು ಮಾಡ್ತಾರೆ, ಆ ಥರ ಎಲ್ಲ ಇಲ್ಲಾರ್ದವ್ರು ಏನು ಮಾಡ್ತಾರೆ, ಮೆಕ್ಕೆಜೋಳ ಪುಡಿ ತರ್ತಾರೆ, ಆಮೇಲೆ ಸೋಯಾ ತರ್ತಾರೆ, ಈ ಥರ ತಂದು ಹಾಕ್ತಾರೆ. ಸೊ ಇಲ್ಲಿ ನಿಮ್ಗೆ ಕಾಣ್ತಿದೆ, ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಪ್ಯೂರ್ ಇದಾವೆ, ನಾಟಿ ಹುಂಜಗಳು ಇದಾವೆ, ಆಮೇಲೆ ಕೋಳಿಗಳನ್ನ ಇದಾವೆ, ತೋರಿಸ್ತಾ ಇದ್ದಾರೆ. ಪೈಪಲ್ಲಿ ಬಿಟ್ಟಿದ್ದಾರೆ ಅದನ್ನು. ಸೊ ಆ ಥರಲ್ಲಿ ಏನೋ ಪೈಪಲ್ಲಿ ಒಳಗಡೆ ನೀರು ಕುಡಿತಾವೆ ಅದನ್ನು. ಅಂದರೆ ನಾ ಹೇಳೋದು ಇಷ್ಟೇ ನಿಮಗೆ, ಜೀವನದಲ್ಲಿ ಏನಂತಂದರೆ ಒಂದ್ರ ಮೇಲೆ ನಾವು ಅವಲಂಬನೆ ಆಗಿರೋದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇನ್ನು 4-5 ತಿಂಗಳು ತಾನು ನೀವು ಮೇಕೆ ಸಾಕಾಣಿಕೆ ಮಾಡಬೇಕಂದ್ರೆ ಕೈಯಲ್ಲಿ ದುಡ್ಡಿರಲ್ಲ, ಬಂಡವಾಳ ಹಾಕಿ ಮತ್ತೆ ಅದಕ್ಕೆ ಆಗಬೇಕಾಗುತ್ತೆ. ಸೊ ಈ ಥರ ಅದ್ರ ಜೊತೆಗೆ ಒಂದು ಏನಿಲ್ಲ ಅಂದರೆ ಸುಮ್ಮನೆ ಒಂದು 50 ಕೋಳಿಗಳು, 100 ಕೋಳಿಗಳು ಸಾಕಾಣಿಕೆ ಮಾಡ್ಕೊಳ್ರಿ, ತುಂಬ ಒಂದು ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ. ಆಮೇಲೆ ನಾಟಿ ಕೋಳಿ ಅಂತಂದರೆ ತುಂಬ ಒಂದು ಬೇಡಿಕೆ ಇರುವಂಥದ್ದು. ಸೊ ಇದ್ರ ಜೊತೆಗೆ ನೀವು ಮಾಡಿದಿರಿ ಅಂತಂದರೆ ಒಂದು ಸಕ್ಸಸ್ ಆಗ್ತೀರ ಅಂತೇಳಿ ಇದು ಕಾಣ್ತಿದೆ ನೋಡಿ. ನಿಮಗೆ ಹುಂಜಗಳು ಇದ್ದಾವೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಯಾರೇ ಬೇಕಾಗಿತ್ತು, ಇಂಟ್ರೆಸ್ಟ್ ಇದ್ದವ್ರು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಬೇಕಂತಂದರೆ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ರಿ, ಒಂದು 8 ಬೇಕಂತಂದ್ರೂ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಅವರು. ಅಂದರೆ ಟ್ರಾನ್ಸ್ಪೋರ್ಟ್ ಫ್ರೀ ಇರಲ್ಲ, ಎಕ್ಸ್ಟ್ರಾ ಚಾರ್ಜಸ್ಸು. ಇಲ್ಲ ನಾವು ಅಲ್ಲೇ ಹೋಗಿ ತೊಗೊತೀವಿ ಅಂತಂದರೆ ನೀವು ಅಲ್ಲೇ ಹೋಗಿ ತೊಗೋಬೋದು. ಅಂದರೆ ಗುಲ್ಬರ್ಗದಲ್ಲಿ ಇದೆ ಫಾರ್ಮ್ ಇದ್ರದ್ದು, ಅವ್ರು ಮಾಡಿದ್ದಾರೆ. ಇದ್ರ ಜೊತೆ ಅವರು ಡಕ್ ಫಾರ್ಮಿಂಗ್ ಮಾಡಬೇಕಂತ ಪ್ಲಾನಿಂಗ್ ಹಾಕಿದ್ದಾರೆ. ಸೊ ಫಸ್ಟ್ ನಾಟಿ ಕೋಳಿ ಪ್ಯೂರ್ ತಂದಿದ್ದಾರೆ ಅವರು. ನಾನು ಕೇಳಿದವ್ರಿಗೆ, ಸರ್ ಗಿರಿರಾಜ ಆ ಥರ ಯಾಕೆ ತೊಗೊಂಡಿಲ್ಲ ಅಂತಂದರೆ, ಸರ್ ಅವೆಲ್ಲ ನಮ್ಮ ಕಡೆ ಹೊಂದ್ಕೊಳ್ಳಲ್ಲ, ಇದಾಗುತ್ತೆ ಅಂತ ಹೇಳ್ತಿದ್ರು ಅವರು. ಸೊ ಅದಕ್ಕೆ ನಾಟಿ ಕೋಳಿ ಪ್ಯೂರ್ ಮಾಡಿದ್ದೀವಿ, ಯಾರೇ ಬೇಕಾಗಿತ್ತು ಅಂದರೆ ಬೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ನಿಮ್ಮ ಖಂಡಿತ ಏನಂತಂದರೆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇದನ್ನು. ಯಾಕಂತಂದರೆ ನಾಟಿ ಕೋಳಿ ಸಿಗೋದು ಕಡಿಮೆ. ತುಂಬ ಜನ ಏನು ಮಾಡ್ತಾರೆ, ನಾಟಿ ಕೋಳಿ ಅಂದ್ಕೊಂಡು ಕ್ರಾಸಿಂಗ್ ಕೊಟ್ಬಿಡ್ತಾರೆ. ಅದರಲ್ಲಿ ತುಂಬ ಜನ ಇಷ್ಟಪಡಲ್ಲ. ಪ್ಯೂರ್ ಇದೆ ಇದನ್ನು.
100% ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟೇ ಇರಬೇಕು, ಇಲ್ಲಿ ವೀಡಿಯೋದಲ್ಲಿ ನೋಡಿದ್ರೆ ಅಷ್ಟೇ ಇರಬೇಕು ಅದರದ್ದು. ಸೊ ಹಂಗಾಗಿ ಏನಂತಂದರೆ ನಿಮ್ಗೊಂದು ಇದ್ರದ್ದು ವೀಡಿಯೋ ಯಾಕೆ ಅಪ್ಲೋಡ್ ಮಾಡಿದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತಾಗಲಿ, ಯಾರಾದರೂ ಬೇಕಾಗಿತ್ತು ಅಂದ್ರೆ ತೊಗೊಳ್ಳಿ ಫಾರ್ಮಿಂಗ್ ಮಾಡೋಕ್ಕೆ. ಒಂದು ಏನು ಮಾಡಿರಿ ಅಂತಂದರೆ ಒಂದು 9 ಹೆಣ್ಣು ಕೋಳಿಗಳು ತೊಗೊಳ್ರಿ, ಅದ್ರ ಜೊತೆ 1 ಅಥವಾ 2 ಹುಂಜಗಳು ತೊಗೊಳ್ರಿ. ಏನಾಗುತ್ತೆ ಅಂತಂದರೆ 10 ನಾಡಿದ್ದು ಅಂತಂದರೆ ಸೊ ಅದ್ರ ಜೊತೆನೂ ಮರಿಗಳಾಗುತ್ತೆ. 1 ತಿಂಗಳು ಅಥವಾ 2 ತಿಂಗಳಲ್ಲಿ ಸಣ್ಣ ಮೊಟ್ಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಟ್ಟೆಗಳು ಮಾರಿದ್ರು 15ರಿಂದ 20 ರೂಪಾಯಿಗೆ ಹೋಗುತ್ತೆ. ಯಾಕಂದ್ರೆ ನಾಟಿ ಕೋಳಿ ಮೊಟ್ಟೆ ತುಂಬ ಕಾಸ್ಟ್ಲಿ ಇದೆ. ಸೊ ಆ ಥರ ಮಾಡ್ಕೋಬೋದು ನೀವು ಮೊಟ್ಟೆ ಜೊತೆ. ಇಲ್ಲ ಸರ್ ನಾವು ಮೊಟ್ಟೆ ಬ್ರೂಡಿಂಗ್ ಮಾಡ್ತೀವಿ ಅಂತಂದರೆ ಒಂದೊಂದು ಕೋಳಿಗಳು 10-20 ತೆಗೆದ್ರೂ 10 ಕೋಳಿಗೂ 1 ಕೋಳಿ 10 ಮರಿ ತೆಗೆದ್ರೂ 10 ಕೋಳಿ ಅಂತಂದ್ರೆ 100 ಮರಿ ಆಯ್ತು ನಿಮಗೆ. 3 ಇಲ್ಲ 4 ತಿಂಗಳಲ್ಲಿ ಡಬಲ್ ಆಯ್ತು ಅದರದ್ದು. ಸೊ ಒಂದು 3-4 ತಿಂಗಳಲ್ಲಿ ದೊಡ್ಡವಾದವು ಅಂತಂದ್ರೆ ನೀವು ಆರಾಮ್ ದಿನ ಒಂದೊಂದು ಮಾರಿದ್ರೂ ಒಳ್ಳೆ ಆದಾಯ, ಅಂದರೆ ಐನ ಇದ್ದಂಗೆ ಮನೇಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಖಂಡಿತ ನಿಮ್ಗೆ ಒಂದು ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ಪ್ಯೂರ್ ನಾಟಿಗಳು ಸಿಗಲಿ ಅಂತ ಅಂದ್ಕೊಂಡೇ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.